ನಮ್ಮ ದೇಶಕ್ಕೆ ಫ್ರೀಡಮ್ ಬಂದಿದ್ದು 1947 ಆದರೆ ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ ಫ್ರೀಡಮ್ ಬಂದಿದ್ದು ಈ ಬಜಾಜ್ ಅವರು ಫ್ರೀಡಮ್ ಗಾಡಿ ಬಿಟ್ಟ ಮೇಲೆ. ಹಲೋ ಫ್ರೆಂಡ್ಸ್, ನಾನಿವತ್ತು ಲಾಂಗ್ ಟರ್ಮ್ ರಿವ್ಯೂ ಮಾಡೋಕೊಳ್ತಿರೋ ಗಾಡಿ ಬಜಾಜ್ ಫ್ರೀಡಮ್ 125. ನಿಮಗೆ ಫ್ರಂಟಲ್ಲಿ ನೋಡ್ತಾ ಇರ್ಬೋದು ಬಜಾಜ್ನ ಲೋಗೋ ಬರುತ್ತೆ, ಜೊತೆಗೆ ಶಾಕ್ ಅಬ್ಸರ್ವ್ಗೆ ಪ್ಲಾಸ್ಟಿಕ್ನ ಪ್ರೊಟೆಕ್ಷನ್ ಕೂಡ ಬರುತ್ತೆ. ಫ್ರಂಟು ನಿಮಗೆ ಎಲ್ಲ ಯೂಶ್ವಲಿ ಪ್ಲಾಸ್ಟಿಕ್ ಬರುತ್ತೆ, ಜೊತೆಗೆ ಫ್ರಂಟಲ್ಲಿ ನಿಮಗೆ LED ಹೆಡ್ಲ್ಯಾಂಪ್ ಬರುತ್ತೆ. ಬನ್ನಿ ಒಂದ್ಸರಿ ಸ್ಟಾರ್ಟ್ ಮಾಡಿ ತೋರಿಸ್ಬಿಡೋಣ. ನೋಡ್ತಾ ಇರ್ಬೋದು ನಿಮಗೆ LED ಡಿಸೈನು ಒಂಥರ ಯೂನಿಕ್ಕಾಗಿದೆ. ಇದುವರೆಗೂ ಬಜಾಜ್ನ ಯಾವ ಗಾಡಿಯಲ್ಲೂ ಯೂಸ್ ಮಾಡಿಲ್ಲ ಅನ್ಬೋದು ಈ ಸೆಗ್ಮೆಂಟ್ ಪ್ರೈಸಲ್ಲಿ. ಇದು ಹೈ ಬೀಮು ಇದೆ, ಲೋ ಬೀಮು ಇದೆ. ಬನ್ನಿ ಹಾಗೆ ಮುಂದೆ ಒಂದೊಂದಾಗಿ ಗಾಡಿ ಬಗ್ಗೆ ನೆಗೆಟಿವ್ ಏನು ಪಾಸಿಟಿವ್ ಏನು ಏನೇನಿದೆ ಕ್ವಿಕ್ಕಾಗಿ ಒಂದು ರಿವ್ಯೂ ಮಾಡೋಣ. ಬನ್ನಿ ಗಾಯ್ಸ್, ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಿಮಗೆ ಗಾಡಿಯಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಫ್ರಂಟ್ ಪ್ರೊಫೈಲ್ ನೋಡ್ಬೋದು, ಈ ಥರ ಕಾಣಿಸುತ್ತೆ. ಇದು ಒಂದು ನೆಕ್ಸ್ಟ್ ಹಾಕ್ಸ್ಕೊಂಡಿರೋದು. ಒಂದು ಸೈಡ್ ಮಿರರ್ ಇಲ್ಲ, ಒಂದು ಸೈಡ್ ಮಿರರ್ ಇದೆ. ನಿಮಗೆ ಈ ಸ್ವಿಚ್ ಬಂದು ಮುಂಚೆ ಎಲ್ಲ CNG ಬಂದು ಎಲ್ಲ ಕಾರುಗಳಲ್ಲಿ ಬರಬೇಕಾದ್ರೆ ಅದ್ರ ಸ್ಟೇರಿಂಗ್ ಕೆಳಗಡೆ ನಮಗೆ ಒಂದು ಚಿಕ್ಕದಾಗಿ ಸ್ವಿಚ್ ಬರ್ತಿತ್ತು. ಅದೇ ರೀತಿ ಇದೆಲ್ಲ ಸ್ವಿಚ್ ಕೊಟ್ಟಿದ್ದಾರೆ. CNG ಮತ್ತು ಪೆಟ್ರೋಲ್ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ನಾನು CNGಗೆ ಹಾಕಿದ್ರೆ ಇಲ್ಲಿ CNG ಮೋಡ್ಗೆ ಸ್ವಿಚ್ ಆಗುತ್ತೆ, ಅದ್ರ ಜೊತೆಗೆ CNG ಎಷ್ಟಿದೆ ಅಂತಲೂ ತೋರಿಸ್ತಾ ಇದೆ. ಇದು ಪೆಟ್ರೋಲ್ ಮೋಡಲ್ಲಿ ನಿಮಗೆ ಯಾವುದೇ ರೀತಿ ಎಷ್ಟಿದೆ ಪೆಟ್ರೋಲ್ ಅಂತ ಗೇಜ್ ಕೂಡ ತೋರಿಸೋದಿಲ್ಲ. ಅಷ್ಟೇ ಅಲ್ಲದೆ ನಿಮಗೆ ಡಿಮ್ಯಾಂಡ್ ಡಿಪ್ ಮಾಡೋದಕ್ಕೆ ಬಟನ್ಗಳಿದೆ, ಇಂಡಿಕೇಟರ್ ಬಟನ್, ಬ್ಲೂಟೂತ್, ಆರನ್, ಸೆಲ್ಫ್ ಬಟನ್ ಇದೆ. ಇದರಲ್ಲಿ ಯಾವುದೇ ರೀತಿ ಕಿಲ್ ಸ್ವಿಚ್ ಕೊಟ್ಟಿಲ್ಲ. ಇದೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ನಿಮಗೆ ಜೊತೆಗೆ ಸೈಡ್ ಸ್ಟ್ಯಾಂಡ್ದು ಇಲ್ಲಿ ಇಂಡಿಕೇಟ್ರ್ ಕೂಡ ತೋರಿಸುತ್ತೆ, ಸೈಡ್ ಸ್ಟ್ಯಾಂಡ್ ಎತ್ತಿದೆಯಾ ಇಲ್ವಾ ಅಂತ. ನಿಮ್ಗೆ ಅದ್ರ ಜೊತೆಗೆ ಇಲ್ಲೊಂದು ಚಾರ್ಜರ್ ಬರುತ್ತೆ. ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಎಲ್ಲ ಗಾಡಿಯಲ್ಲೂ ನಾವು ಸಪ್ರೇಟಾಗಿ ಫಿಟ್ ಮಾಡಿಸ್ಬೇಕು, ಇದರಲ್ಲಿ ಗಾಡಿಯಲ್ಲೇ ಕೊಟ್ಬಿಟ್ಟಿದ್ದಾರೆ. ಚೆನ್ನಾಗಿದೆ, ಇದೊಂದು ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ಎಕ್ಸ್ಟ್ರಾ ಖರ್ಚಿರಲ್ಲ. ಫ್ರಂಟು ಬ್ರೇಕಿಂಗ್ ವಿಚಾರಕ್ಕೆ ಬಂದ್ವಿ ಅಂತಂದರೆ ಇದರಲ್ಲಿ ಫ್ರಂಟಲ್ಲಿ ಟಾಪ್ ಎಂಡ್ ಆಗಿರೋದ್ರಿಂದ ಡಿಸ್ಕ್ ಬ್ರೇಕ್ ಬರುತ್ತೆ. ಯಾವುದು ಅಂತ ಮೆನ್ಷನ್ ಆಗಿಲ್ಲ. ಓಕೆ, ಅಂಥ ಒಳ್ಳೆ ಕ್ವಾಲಿಟಿ ಬ್ರೇಕು ಅನ್ನೋಂಗಿಲ್ಲ. ನಾವು ಸ್ಪೀಡಾಗಿ ಹೋಗ್ಬೇಕಾದ್ರೆ ಒಳ್ಳೆ ಕಾನ್ಫಿಡೆನ್ಸ್ ಅಂತೂ ಕೊಡೋಲ್ಲ. ಡೀಸೆಂಟಾಗಿದೆ ಫ್ರಂಟು ಬ್ರೇಕು. ಇನ್ನೂ ನೋಡಿ, ಇದನ್ನು ಸ್ಟಿಕ್ಕರ್ ಕಿತ್ತಿಲ್ಲ ಆಲ್ರೆಡಿ. ಇದು ಕಿತ್ಕೊಂಡು ಬರ್ತಾ ಇದೆ ಆಲ್ರೆಡಿ. ಬ್ರೇಕು ಓಕೆ, ಸ್ವಲ್ಪ ಓಡಾಡಬೇಕಾದ್ರೆ ಹುಷಾರಾಗಿ ಓಡಾಡಬೇಕು. ಅದು ಬಿಟ್ಟರೆ ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಚೆನ್ನಾಗಿದೆ. ಡ್ಯುಯಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಆಗ್ತಿತ್ತೇನೋ. ಬಟ್ ಓಕೆ, ಇವಾಗೂ ಕೂಡ ಇದುವರೆಗೂ ಯಾವುದೇ ರೀತಿ ಕಲ್ಲು ಅಥವಾ ಹಂಪಲ್ಲಿ ಹಾರಿಸ್ಬೇಕಾದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಸಸ್ಪೆನ್ಷನ್ ಚೆನ್ನಾಗಿದೆ ಓವರಾಲ್ ಆಗಿ ನೋಡೋಕ್ಕೆ ಹೋದರೆ. ಅದು ಬಿಟ್ಟರೆ ಇನ್ನು ಸೀಟು ವಿಚಾರ, ಈ ಬಜಾಜಲ್ಲಿ ವಸ್ಟು ಈ ಗಾಡಿಯಲ್ಲಿ ಅಂತಂದರೆ ಈ ಸೀಟು. ಡೈಲಿ ಕಮ್ಯೂನಿಟ್ಗೆ ಆಫೀಸ್ಗೆ ಹೋಗ್ತೀವಿ ಬರ್ತೀವಿ ಅಂತಂದರೆ ಓಕೆ. ಅದು ಬಿಟ್ಟು ಇನ್ನು ಈ ಸೀಟಲ್ಲಿ ಒಂದು 100 ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀವಿ ಅಂತಂದರೆ ಹೆವಿ ಪೇಯ್ನ್ ಬರುತ್ತೆ, ತುಂಬ ಬ್ಯಾಕ್ ಪೇಯ್ನ್ ಕೂಡ ಬರುತ್ತೆ. ಇದನ್ನು ನಾನು ಅನುಭವಿಸಿ ನಿಮಗೆ ಇದನ್ನು ರಿವ್ಯೂ ಮಾಡ್ತಾಯಿದ್ದೀನಿ. ತುಂಬ ಬ್ಯಾಕ್ ಪೇಯ್ನ್ ಬರುತ್ತೆ. ಇದೊಂದು ನೆಕ್ಸ್ಟ್ ಜನ್ರೇಷನಲ್ಲಿ ಅಪ್ಡೇಟ್ ಮಾಡಬಹುದು. ಇಂಜಿನ್ ಅಂತೂ ಸೂಪರ್ ಆಗಿದೆ, ಸ್ಮೂತ್ ಆಗಿದೆ. ನಾವು ಓಡಿಸ್ಬೇಕಾದ್ರೆ ಒಂಥರ ಒಳ್ಳೆ ಫೀಲ್ ಕೊಡುತ್ತೆ. ಮೇಯ್ನಾಗಿ ಇಂಜಿನು. ಈ ಗಾಡಿ ಬಂದು ಆಲ್ರೆಡಿ 10,800 ಆಸುಪಾಸು ಓಡಿದೆ. ಬಟ್ ಇಂಜಿನ್ ಅಂತೂ ಈಗೂ ಕೂಡ ಶೋರೂಮಿಂದ ಬಂದಾಗ ಹೆಂಗಿರುತ್ತೋ ಅದೇ ರೀತಿ ಫೀಲ್ ಕೊಡ್ತಾಯಿದೆ. ಮೇಯ್ನ್ ಥಿಂಗ್. ಜೊತೆಗೆ ಇದ್ದಲ್ಲಿ ಬರೋದು 5 ಸ್ಪೀಡ್ ಗೇರ್ ಬಾಕ್ಸು. ಇದು ಮ್ಯಾಕ್ಸಿಮಮ್ ಪವರ್ ಬಂದು 9.7 PS ಮ್ಯಾಕ್ಸಿಮಮ್ ಪವರ್, 9.7 Nm ಟಾರ್ಕ್ ಮ್ಯಾಕ್ಸಿಮಮ್ ಔಟ್ಪುಟ್ ಬರುತ್ತೆ. ಇದರಲ್ಲಿ ಬಜಾಜ್ ಅವರು ಕ್ಲೈಮ್ ಮಾಡಿರೋ ಪ್ರಕಾರ ನಮಗೆ CNGಯಲ್ಲಿ ಟಾಪ್ ಸ್ಪೀಡ್ 90 ಬರುತ್ತೆ ಅಂತ ಬಜಾಜ್ ಅವರು ಹೇಳಿದ್ದಾರೆ. ಬಟ್ ನಾನು ನೋಡ್ಸಿರೋ ಪ್ರಕಾರ ಇನ್ನೂ ಜಾಸ್ತಿನೇ ಬರುತ್ತೆ CNG ಮೋಡಲ್ಲಿ. ಇನ್ನು ಪೆಟ್ರೋಲ್ ಮೂಡ್ಗೆ ಕಂಪೇರ್ ಮಾಡ್ತೀವಿ ಅಂದರೆ ಅದು ನಿಮಗೆ ಬಜಾಜ್ ಅವ್ರು ಹೇಳಿರೋದು
95 ಹೋಗುತ್ತೆ ಅಂತ. ನಮಗೆ ಸಿ ಎನ್ ಜಿ ಮೋಡಲ್ಲಿ ಇನಿಷಿಯಲ್ ಪಿಕಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ಬೋದು, ಬಟ್ ಡೇ ಟು ಡೇ ಸಿಟಿ ಯೂಸೇಜ್ಗೆ ಪರ್ಫೆಕ್ಟ್ ಗಾಡಿ. ನಾವೇನಕ್ಕೆ ಅಂದರೆ ಈ ಸಿಟಿ ಟ್ರಾಫಿಕಲ್ಲಿ ಯಾವುದೇ ರೀತಿ ರೇಸ್ಗೇನು ಹೋಗ್ತಾ ಇಲ್ಲ, ಚೆನ್ನಾಗಿದೆ. ಬಜಾಜ್ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಬನ್ನಿ ನೋಡೋಣ ಎಷ್ಟು ಹೋಗುತ್ತೆ. ಇನ್ನು ಸಿ ಎನ್ ಜಿ ಮೋಡ್ 5th ಗೇರಲ್ಲಿ ಹೋಗ್ತಾ ಇದೆ, 5ನೇ ಗೇರ್ ಟಾಪ್ ಗೇರಲ್ಲಿದೆ. ನೋಡಿ ಆರಾಮಾಗಿ 80 ರೀಚ್ ಆಗಿದೆ, 85ವರೆಗೂ ರೀಚ್ ಆಗಿದೆ. ಆರಾಮಾಗಿ 90 ರೀಚ್ ಆಗುತ್ತೆ ಸಿ ಎನ್ ಜಿ ಮೋಡಲ್ಲಿ, ಏನು ತೊಂದರೆ ಏನಿಲ್ಲ. ಇನ್ನು ಪೆಟ್ರೋಲ್ ಮೋಡಿಗೆ ಸ್ವಿಚ್ ಮಾಡೋಣ. ಒಂಥರ ಫೀಲ್ ಬೇರೆ ಇದೆ. ಲೈಕ್ ಸಿ ಎನ್ ಜಿಯಿಂದ ನಾವು ಪೆಟ್ರೋಲಿಗೆ ಸ್ವಿಚ್ ಮಾಡಿದಾಗ ಸ್ವಲ್ಪ ಪಿಕಪ್ ಚೆನ್ನಾಗಿದೆ, ಪುಲ್ ಮಾಡುತ್ತೆ. ಪಿಕಪ್ಪು ನಮ್ಗೆ ಸಿ ಎನ್ ಜಿಗಿಂತ ಪೆಟ್ರೋಲಲ್ಲಿ ತುಂಬ ಚೆನ್ನಾಗಿದೆ. ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನಮಗೆ ಇದರಲ್ಲಿ ಬಂದು ಮೇಜರ್ ಪ್ರಾಬ್ಲಮ್ ಸಿ ಎನ್ ಜಿ ಮೋಡಲ್ಲಿ ಸಿ ಎನ್ ಜಿ ಎಷ್ಟಿದೆ ಅಂತ ತೋರಿಸುತ್ತೆ. ಅದೇ ನಾವು ಪೆಟ್ರೋಲ್ ಮೋಡಿಗೆ ಸ್ವಿಚ್ ಮಾಡಿದ್ರೆ ಪೆಟ್ರೋಲ್ ಎಷ್ಟಿದೆ ಅಂತ ಗೊತ್ತಾಗಲ್ಲ. ಸೊ ಅವಾಗವಾಗ ನಾವು ಟ್ಯಾಂಕ್ ತೆಗ್ದು ನೋಡ್ಕೋಬೇಕು ಎಷ್ಟಿದೆ ಏನು. ಪೆಟ್ರೋಲ್ ಎಮರ್ಜೆನ್ಸಿಗೆ ಏನಾದರೂ ಸಿ ಎನ್ ಜಿ ಖಾಲಿ ಆಯಿತು ಅಂದರೆ ಪೆಟ್ರೋಲೇ ಕಾಪಾಡೋದು. ಇದೊಂದು ಇದು ಮಾಡಬೇಕು. ನೆಕ್ಸ್ಟ್ ಜನ್ರೇಷನಲ್ಲಿ ಏನಾದ್ರು ಪೆಟ್ರೋಲ್ ಗೇಜು ತೋರಿಸೋ ಥರ ಬಿಡಬಹುದು ಮೇ ಬಿ. ಇನ್ನು ನೆಕ್ಸ್ಟ್ ಥಿಂಗ್, ಈ ಬ್ಲೂಟೂತು ನಾರ್ಮಲ್ ಡೈಲಿ ಯೂಸೇಜಲ್ಲಿ ಯೂಸೇ ಮಾಡಲ್ಲ, ನಾನಂತಲ್ಲ ಯಾರೂ ಯೂಸ್ ಮಾಡಲ್ಲ ಅನಿಸುತ್ತೆ. ಇದರಲ್ಲಿ ಮೇಯ್ನ್ ಪ್ರಾಬ್ಲಮ್ ಬಂದು ಅಪ್ಲಿಕೇಶನ್ ಕನೆಕ್ಟ್ ಆಗಿರಬೇಕು. ಬಜಾಜ್ ಕನೆಕ್ಟ್ ಅಂತ ಅಪ್ಲಿಕೇಶನ್ ಬರುತ್ತೆ ಅವ್ರದ್ದು, ಅದ್ರಲ್ಲಿ ಕನೆಕ್ಟ್ ಆಗಿರಬೇಕು. ಜೊತೆಗೆ ಅದು ಅಪ್ಲಿಕೇಶನ್ ನಿಮ್ಮ ಫೋನ್ ಬ್ಯಾಕ್ಗ್ರೌಂಡಿಂದ ಕ್ಲೋಸ್ ಆಗಬಾರ್ದು. ಹಂಗಾದರೆ ಮಾತ್ರ ಇಲ್ಲಿ ನಿಮಗೆ ಚಾರ್ಜರ್ ಎಷ್ಟಿದೆ, ಅದ್ರ ಜೊತೆಗೆ ಕಾಲ್ ಬಂದರೆ ಕಾಲ್ದು ತೋರಿಸುತ್ತೆ. ಅಷ್ಟೇ ಹೊರತು ನಾವು ಇನ್ನೂ ಏನೂ ಯೂಸ್ ಮಾಡಲ್ಲ. ಇದು ಬ್ಲೂಟೂತು ವೇಸ್ಟು. ಇದನ್ನು ತೆಗೆದ್ಬಿಟ್ಟು ಸ್ವಲ್ಪ ಕಾಸ್ಟ್ ಕಟ್ಟಿಂಗೇ ಮಾಡ್ಬೋದಿತ್ತು ಬಜಾಜ್ ಅವರು. ಇನ್ನು ರೇರ್ ಪ್ರೊಫೈಲ್ ವಿಚಾರಕ್ಕೆ ಬಂದರೆ ಒಂಥರ ಯುನೀಕ್ ಆಗಿದೆ ಅಂತ ಹೇಳ್ಬೋದು. ನೋಡಿ ನಿಮಗೆ ಗೊತ್ತಾಗ್ತಾ ಇದೆ, ಒಂಥರ ಯುನೀಕ್ಕಾಗಿ ಯಾವುದೋ ಒಂದು ದೊಡ್ಡ ಗಾಡಿ ಥರ ಕಾಣಿಸುತ್ತೆ. ಬಟ್ ಈ ಥರ ಒಂದು ಯಾರನ್ನ ಸಡನ್ನಾಗಿ ನೋಡಿದವನು 250cc ಬೈಕ್ ಇರ್ಬೋದು ಅಂತ ಅವ್ರು ಅಂದಾಜು ಮಾಡ್ತಾರೆ. ಬನ್ನಿ ಇದ್ರದ್ದು ಸೈಲೆನ್ಸರ್ ಸೌಂಡ್ ಹೆಂಗಿದೆ ತೋರಿಸ್ತೀನಿ. ಏನು ಮಾಡೋಣ, ನೀವು ನೋಡ್ತಾ ಇರ್ಬೋದು, ಇದ್ರ ಸೌಂಡು ಬೇಸ್ ರೀತಿ ಬರ್ತಾಯಿದೆ. ಒಂಥರ ಒಳ್ಳೆ ಫೀಲ್ ಇದೆ ಸೌಂಡಲ್ಲಿ, ಚೆನ್ನಾಗಿದೆ ಸೌಂಡು. ಅದು ಬಿಟ್ಟರೆ ನಿಮಗೆ ಇದರಲ್ಲಿ ಬ್ಯಾಕ್ ಪ್ರೊಫೈಲಿಗೆ ಬಂದಿರಿ ಅಂತಂದರೆ ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾರೆ, ಲೇಡೀಸ್ ಫುಟ್ರೆಸ್ಟ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಇದೊಂದು ಗುಡ್ ಥಿಂಗ್. ಇನ್ನು ಮಳೆಗಾಲದಲ್ಲೆಲ್ಲ ಬಂದು ತುಂಬ ಗಾಡಿಯಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ಮುಂದೆ ಹೋಗ್ತಾ ಇದ್ದರೆ ನಮ್ಮ ಹಿಂದೆ ಬರ್ತಾ ಇರೋರಿಗೆ ನೀಡ್ಸ್ ಹಿಡಿಯುತ್ತೆ. ಬಟ್ ಇದರಲ್ಲಿ ಆ ಥರ ಯಾವುದೇ ರೀತಿ ಫೀಲ್ ಆಗಿಲ್ಲ, ಚೆನ್ನಾಗಿದೆ. ಇದು ಈ ಸ್ಪೆಸಿಫಿಕೇಷನ್ ಎಲ್ಲ ಗಾಡಿಯಲ್ಲೂ ಬರಬೇಕು. ಅದು ಬಿಟ್ಟರೆ ನಿಮಗೆ ನೀವೀಗೇನು ನಾವು ನೋಡ್ತಾ ಇದ್ದೀರಾ, ಈ ಗಾಡಿ ಬಂದು ಕಂಪ್ಲೀಟ್ಲಿ ಟಾಪ್ ಎಂಡ್ ಅಂತಂದರೆ ನಿಮಗೆ ಡಿಸ್ಕ್ ಬರುತ್ತೆ, LED ಬರುತ್ತೆ, ವಿತ್ ಬ್ಲೂಟೂತ್. ಮಾತಾಡೋಕ್ಕೆ ಹೋದರೆ ಇನ್ನು ಈ ಸೈಡಿಂದ ಇಂಜಿನ್ ಪ್ರೊಫೈಲ್ ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ 125cc 2 ಕೂಲ್ ಇಂಜಿನ್ ಬರುತ್ತೆ. ಇದು ಬಂದು ನಿಮಗೆ ಸಿಂಗಲ್ ಸಿಲಿಂಡ್ರ್ ಇಂಜಿನ್ ಆಗಿರುತ್ತೆ. ಅದ್ರ ಜೊತೆಗೆ ನಿಮಗೆ 9.7 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಜೊತೆಗೆ 9.7 Nm ಮ್ಯಾಕ್ಸಿಮಮ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ನಿಮಗೆ ಇದರಲ್ಲಿ ಬಂದು ಇನ್ನೊಂದು ಗುಡ್ ಥಿಂಗ್ ಏನಪ್ಪ ಅಂತಂದರೆ ಇಲ್ಲಿ CNGದು ಚೆಕ್ ಮಾಡೋಕ್ಕೆ ಗೇಜ್ ಇದೆ, ಅಂದರೆ ಎಷ್ಟು ಪ್ರೆಷರಲ್ಲಿದೆ CNG ಅಂತ. ಇನ್ನು ನೆಕ್ಸ್ಟು ಎಲ್ಲರೂ ಕೇಳೋದೇನಪ್ಪ ಅಂತಂದರೆ ಇದರಲ್ಲಿ ಸೇಫ್ಟಿ, ಗ್ಯಾಸ್ ಇದೆ ಬ್ಲಾಸ್ಟ್ ಗೀಸ್ಟ್ ಆಗಿಬಿಡಲ್ವಾ ಅಂತ ನಮ್ಮ ಜನ ತುಂಬ ಕೇಳ್ತಾರೆ. ಬಜಾಜ್ ಅವರು ಅದರಲ್ಲಿ ಸ್ವಲ್ಪ ಯೋಚನೆ ಮಾಡಿ ಇದು ಮಾಡಿದ್ದಾರೆ ಸೇಫ್ಟಿ. ಬನ್ನಿ ತೋರಿಸ್ಕೊಡ್ತೀನಿ. ನಾವೇನು ನೋಡ್ತಾ ಇದ್ದೀವಿ, ಇದು ಬಂದು
CNG ಟ್ಯಾಂಕ್. ಇದು ನಮಗೆ ನೋಡ್ಬೋದು ಕಂಪ್ಲೀಟ್ಲಿ ಕವರ್ ಆಗಿದೆ, ಯಾವುದೇ ರೀತಿ ಶೇಕ್ ಆಗಲ್ಲ, ವೈಬ್ರೇಟ್ ಆಗಲ್ಲ. ಬಜಾಜ್ ಅವರು ತುಂಬ ಕೇರ್ ವಹಿಸೇ ಮಾಡಿದ್ದಾರೆ ಅಂತ ಅನಿಸುತ್ತೆ. CNG ಮಾಡಿರೋದ್ರಿಂದ ವರ್ಲ್ಡಲ್ಲೇ ಫಸ್ಟ್ ಗಾಡಿ ಆಗಿರೋದ್ರಿಂದ ಒಂದು ಒಳ್ಳೆ ಫಸ್ಟ್ ಇದರಲ್ಲೇ ಚೆನ್ನಾಗಿ ಕೊಟ್ಟಿದ್ದಾರೆ ಔಟ್ಪುಟ್ಟು, ಥ್ಯಾಂಕ್ಸ್ ಟು ಬಜಾಜ್. ಇದು ಬಂದು ನಿಮಗೆ 2 ಲೀಟ್ರ್ CNG ಟ್ಯಾಂಕ್. ಯೂಶ್ವಲಿ ಇಲ್ಲಿಂದ ಹಿಡಿದು ಫ್ರಂಟ್ವರೆಗೂ ಇದೆ CNG ಟ್ಯಾಂಕ್. ಅದಕ್ಕೋಸ್ಕರನೇ ಸೀಟು ಇಷ್ಟು ದೊಡ್ಡದು ಬಂದಿರೋದು. ನಿಮಗೆ ಈ ಟ್ಯಾಂಕು ಹಿಡಿಯೋದು 2 kg CNG ಆಗಿದ್ರು ಇದರ ಇದರದು ವೆಯ್ಟ್ ಬಂದು ಅರೌಂಡ್ 16 to 20 kg ಇದೆ ಗಾಡಿ ವೆಯ್ಟಲ್ಲಿ. ಸೊ ಹಂಗಾಗಿ ನಮಗೆ ಓವರಾಲ್ ಗಾಡಿ ವೆಯ್ಟ್ ಬಂದು 147 kg ಇದೆ ಓವರಾಲ್ ಗಾಡಿ ವೆಯ್ಟ್. ಅದರಲ್ಲಿ 20 kg ಟ್ಯಾಂಕೇ ಇದೆ. ನೋಡಿ ಕ್ಲೀನಾಗಿ ಇದು ಮಾಡಿದ್ದಾರೆ, ಎಲ್ಲೂ ಅಲ್ಲಾಡಲ್ಲ. ಗ್ರಿಲ್ಲು ಇನ್ ಕೇಸ್ ಸೈಡಾಗಿ ನಾವು ಬಿದ್ವಿ ಅಂತಂದ್ರೂ ಕೂಡ ತಡೆಯೋ ರೀತಿ ಮಾಡಿದ್ದಾರೆ, ಚೆನ್ನಾಗಿ ಸೇಫ್ಟಿ ವಹಿಸಿದ್ದಾರೆ ಅಂತ ಅನ್ಕೋತೀನಿ. ಇಷ್ಟುದ್ದ ಸೀಟ್ ಇದೆ, ಇಷ್ಟು ಸೀಟಲ್ಲಿ ಮಿನಿಮಮ್ 4 ಜನ ಹೋಗ್ಬೋದು, ಬಟ್ ಅದು ನಮ್ಮ ಇಂಡಿಯಾದಲ್ಲಿ ಇಲ್ಲಿಗಲ್. ಸೊ ಈ ಗಾಡಿಯಲ್ಲಿ ಬಂದು ಬೆಸ್ಟು ಯಾರಾದರೂ ಫುಡ್ ಡೆಲಿವರಿ ಮಾಡೋರು, ರ್ಯಾಪಿಡೋ, ಪೋರ್ಟರ್ ಅಂಥವ್ರಿಗೆ ತುಂಬ ಯೂಸ್ ಆಗುತ್ತೆ. ನೋಡಿ ಸ್ವಿಗ್ಗಿ ಏನಾದ್ರು ಮಾಡ್ತಾಯಿರೋರು ಇಲ್ಲಿ ಬ್ಯಾಗ್ ಕಟ್ಕೊಳ್ಳೋದಕ್ಕೆ ಅವರೇ ಕೂಡ ಕೊಟ್ಟಿದ್ದಾರೆ, ಯಾವುದೇ ರೀತಿ ಎಕ್ಸ್ಟ್ರಾ ಫಿಟ್ಟಿಂಗು ಮಾಡ್ಸೋಂಗಿಲ್ಲ. ಇದು ಒಳ್ಳೆ ಕ್ವಾಲಿಟಿನೇ ಇದೆ, ಚೆನ್ನಾಗಿದೆ ಕ್ವಾಲಿಟಿ. ಇಲ್ಲೂ 2 ಇದೆ. ಇನ್ನು ನೆಕ್ಸ್ಟಿಗೆ ಬಂದರೆ ಇಲ್ಲಿ ಬಂದು ನಿಮಗೆ 2 kg CNG ಹಿಡಿಯುವಂಥ ವಾಲ್ವ್ ಇದೆ. CNGನ ಬಂದು ಇದರಲ್ಲೇ ಫಿಲ್ ಮಾಡಿಸ್ಬೇಕು. ಇಲ್ಲಿಂದ ನಿಮಗೆ CNG ಫಿಲ್ ಮಾಡ್ತಾರೆ. ಇದರಲ್ಲಿ 2 ಲೀಟರ್ ಪೆಟ್ರೋಲ್ ಬರುತ್ತೆ ಎಮರ್ಜೆನ್ಸಿಗೆ. CNGಗೆ ಇದು ಪೆಟ್ರೋಲ್ಗೆ. ಇದರಲ್ಲಿ ಇನ್ನೊಂದು ಗುಡ್ ಥಿಂಗ್ ಏನಪ್ಪ ಅಂತಂದರೆ, ನಾವು ತಪ್ಪಿ ಇವಾಗ ಯಾವ್ದಾನ ಒಂದು ಪೆಟ್ರೋಲ್ ಬಂಕ್ CNG ಫಿಲ್ ಮಾಡಿಸ್ಬಿಟ್ಟು ನಾವೇನಾದ್ರು ಈ ವಾಲ್ನ ಕ್ಲೋಸ್ ಮಾಡಲ್ಲ, ಮರ್ತ್ಬಿಟ್ವಿ ಅಂತಂದರೆ ನಮಗೆ ಗಾಡಿ ಸ್ಟಾರ್ಟ್ ಆಗಲ್ಲ. ಒಂದು ನಿಮಿಷ ತೋರಿಸ್ತೀನಿ ನೋಡಿ, ನ್ಯೂಟ್ಲಿಗೆ ಹಾಕ್ತಾಯಿದ್ದೀನಿ, ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ. ಆನಲ್ಲಿದೆ ಗಾಡಿ, ನಮಗೆ ಸ್ಟಾರ್ಟ್ ಆಗಲ್ಲ. ಇದರಲ್ಲಿ ಸೆನ್ಸರ್ ಇದೆ, ಇದು ಕಂಪ್ಲೀಟಾಗಿ ನೋಡ್ಬೋದು ನಿಮಗೆ. ಇವಾಗ ಇದನ್ನು ನಾನು ಪ್ರೆಸ್ ಮಾಡ್ತೀನಿ ಲೈಟಾಗಿ, ಅದರಲ್ಲಿ ಒಂಥರ ನಿಮಗೆ ಸಿಂಬಲ್ ಆಯಿತು. ಗಾಡಿ ಕೂಡ ನಿಮಗೆ ಲೈಟಾಗಿ ಎಲೆಕ್ಟ್ರಿಕಲಿ ಪಂಪ್ ವರ್ಕ್ ಆಗತ್ತೆ ಅನಿಸುತ್ತೆ, ಫೀಲ್ ಆಗುತ್ತೆ. ನೋಡಿ ನಾನು ಇವಾಗ ಸ್ವಲ್ಪ ಪ್ರೆಸ್ ಮಾಡ್ತೀನಿ. ಇಂಜಿನ್ ಲೈಟ್ ಬಂತು, ಚೆಕ್ ಇಂಜಿನ್ ಲೈಟ್. ಸೊ ಗಾಡಿ ಅವಾಗ ಆನ್ ಆಗುತ್ತೆ. ಹೋಯಿತು. ಇವಾಗ ಇದನ್ನು ತೆಗೆದ್ವಿ ಅಂದರೆ ವರ್ಕ್ ಆಗಲ್ಲ, ಗಾಡಿ ಆನ್ ಆಗಲ್ಲ. ಇದೊಂದು ಒಳ್ಳೆ ಸೇಫ್ಟಿ ವಿಚಾರ ಮಾಡಿದ್ದಾರೆ ಬಜಾಜ್ ಅವರು, ಥ್ಯಾಂಕ್ಸ್. ನಮಗೆಲ್ಲ ಗೊತ್ತಾಗೋಯ್ತು. ತುಂಬ ಜನ ಕೇಳೋ ಕ್ವಶನ್ ಏನಪ್ಪ ಅಂತಂದರೆ, ಇಂಜಿನ್ ಬಿಸಿ ಆದಾಗ ಟ್ಯಾಂಕಿಗೆ ಇದಾಗಿ ಟ್ಯಾಂಕ್ ಬ್ಲಾಸ್ಟ್ ಆಗಲ್ವಾ ಅಂತ ಕೇಳ್ತಾರೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ, ನನಗೂ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ಗೂ ಇರೋ ಡಿಸ್ಟೆನ್ಸ್ಗಿಂತ ಜಾಸ್ತಿ ಈ ಇಂಜಿನ್ಗೂ ಈ ಟ್ಯಾಂಕ್ಗೂ ಇದೆ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ, ಯಾರೇ ಅದು? ಸೈಲೆನ್ಸ್. ಗಾಡಿ ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಸೂಟ್ ಆಗಲ್ಲ ಅಂತಂದರೆ, ಇವಾಗ ಯಾರು ಮನೇಲಿ ಇನ್ನೂ ಒಂದು ಗಾಡಿ ಇದೆ, ಎಲೆಕ್ಟ್ರಿಕ್ಗೆ ಹೋಗಕ್ಕೆ ನೋಡ್ತಾ ಇದ್ದೀರಾ, ನಾರ್ಮಲ್ ಡೈಲಿ ಯೂಸೇಜ್ಗೆ ಆಫೀಸಿಂದ ಮನೆ ಅಂಥದ್ದಕ್ಕಾದ್ರೆ ಎಲೆಕ್ಟ್ರಿಕ್ ತೊಗೊಳಕ್ಕೆ ಭಯ ಇದೆ ಅಂತಂದರೆ ಆರಾಮಾಗಿ ತೊಗೋಬೋದು ಈ ಗಾಡಿನ. ಕಣ್ಣು ಮುಚ್ಕೊಂಡು ತೊಗೊಳ್ಳಿ, ಸಿಟಿ ಯೂಸ್ಗಂತೂ ಸೂಪರ್ ಗಾಡಿ, ಅದರಲ್ಲಿ ಬೇರೆ ಡೌಟ್ ಇಲ್ಲ. ಅಷ್ಟೇ.